ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ಈಗ 6 ಗಂಟೆ ಆಗಿದೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಫಾರ್ ಅನದರ್ ಅಡ್ವೆಂಚರ್. ಇವತ್ತೊಂದು ಜರ್ನಿ ಬಂದ್ಬಿಟ್ಟು ಆ ಲಿಟಲ್ ಫಾರ್ಮ್ ಹೌಸ್ ಅನ್ನೋ ಒಂದು ಫಾರ್ಮ್ ಸ್ಟೇ. ಅಲ್ಲಿನ ಡೀಟೇಲ್ಸ್ ಮತ್ತೆ ಲಕ್ಸುರೀಸ್ ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ರೆಡಿ. ಸೊ ಈಗ ನಾನು ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀನಿ. ಇಲ್ಲಿಂದ ಆನ್ ದ ವೇ ನನ್ನ ಫ್ರೆಂಡ್ಸ್ ಜಾಯ್ನ್ ಆಗ್ತಾರೆ ಅಂಡ್ ಅಲ್ಲಿಂದ ನಮ್ ಜರ್ನಿ ಬಿಗಿನ್ ಆಗುತ್ತೆ. ಓಕೆ, ನಾವಿವಾಗ ನಮ್ ಡೆಸ್ಟಿನೇಷನ್ ಸ್ಟೇಷನ್ಗೆ ಬಂದ್ವಿ. ಇಲ್ಲಿ ನಮ್ ಫ್ರೆಂಡ್ಸ್ ಕಾಯ್ತಾ ಇರ್ತಾರೆ. ಸೊ ಇಲ್ಲಿಂದ ಬೋರ್ಡ್ ಮಾಡಿ ನಾವು ಮೋಸ್ಟ್ ಪ್ರಾಬ್ಲಿ ಆನ್ ದ ವೇ ಬ್ರೇಕ್ಫಾಸ್ಟ್ ನಿಲ್ಸಿ ಅಂಡ್ ದೆನ್ ವಿಲ್ ಗೋ ಟು ಅವರ್ ಫಾರ್ಮ್ ಹೌಸ್. ಇದಂತೂ ರಿಫ್ರೆಶಿಂಗ್ ಆಗಿತ್ತು ಗುರು. ಈ ಬಿಸಿಲಿಗೂ ಈ ಟ್ರಾವೆಲಿಂಗಿಗೂ ಒಳ್ಳೆ ಎನರ್ಜಿ ಸೋರ್ಸ್. ಬೇಕಾಗಿದ್ದ ಎನರ್ಜಿ ಎಲ್ಲ ಸಿಕ್ತು ಈ ಎಳ್ನೀರಿಂದ. ಜರ್ನಿ ಕಂಟಿನ್ಯೂ ಆಗುತ್ತೆ. ಇವಾಗ ಜರ್ನಿ ನಮ್ದು ಕಂಟಿನ್ಯೂ ಆಗುತ್ತೆ. ಇನ್ನೂ ಒಂದು 40 ಮಿನಿಟ್ಸ್ ಇದೆ ನಾವಿರೋ ಡೆಸ್ಟಿನೇಷನಿಂದ ನಮ್ಮ ಲೊಕೇಶನು. ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಒಂದು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಅದು ಆಮೇಲೆ ಪ್ಲೇಸ್ನ ನೋಡೋಣ. ಜಸ್ಟ್ ಕಿಡಿಂಗ್, ಫಸ್ಟ್ ಪ್ಲೇಸ್ ನೋಡಿ ಆಮೇಲೆ ನಿದ್ದೆ ಮಾಡೋಣ. ಸೊ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಫಾರ್ಮ್ ಸ್ಟೇ ಮಾತ್ರ ಬ್ಯೂಟಿಫುಲ್ ಆಗಿದೆ. ಈ ಒಳಗೆ ಎಂಟರ್ ಆಗ್ತಾ ಇದ್ದೀನಿ. ಹಾಯ್ ಉಜ್ವಲ್. ಹಾಯ್ ಮಚ್ಚಾ. ಮನೆ ಮಾತ್ರ ಸೂಪರ್ ಆಗಿದೆ. ಮನೆಯದು ಇನ್ಸೈಟ್ಸ್ನ ನಾನು ಇವಾಗ ಕಂಪ್ಲೀಟ್ ಆಗಿ ತೋರಿಸ್ತೀನಿ. We have our very own private swimming pool. ಕಂಪ್ಲೀಟ್ಲಿ ಎಕ್ವಿಪ್ಡ್, ಕಂಪ್ಲೀಟ್ಲಿ ವೆಲ್ ಫರ್ನಿಶ್ಡ್ ಹೋಮ್ ಸ್ಟೇ ಇದು. ಓವನ್, ರೆಫ್ರಿಜರೇಟರ್, ಟೆಲಿವಿಷನ್, ಸ್ಪೀಕರ್ಸ್ ಎಲ್ಲ ಕೂಡ ಇಟ್ಟಿದ್ದಾರೆ. ಫ್ಯಾಮಿಲಿ ಗೆಟ್ ಟುಗೆದರ್ಸ್, ಪಾರ್ಟಿ, ಸೆಲೆಬ್ರೇಷನ್ಸ್ ಇದೆಲ್ಲದಕ್ಕೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಸ್ಟೇ. ಅಂಡ್ ಇದೊಂದೇ ಹೋಮ್ ಸ್ಟೇ ಕೂಡ ಇಲ್ಲ, ದೇರ್ಸ್ ಅನ್ ಅದರ್ ರೂಮ್ ಆಲ್ಸೋ. ಅದನ್ನು ಕೂಡ ನಾನು ಇನ್ನು ಶಾರ್ಟ್ ವೈಲ್ ತೋರಿಸ್ತೀನಿ ನಿಮ್ಗೆ. ಬಟ್ ಫಾರ್ ನಾವು ಹೊಟ್ಟೆ ಸಿಗುರು. ಫ್ರೆಶ್ ಅಪ್ ಆಯ್ತು, ಡ್ರೆಸ್ ಚೇಂಜ್ ಆಯ್ತು. ಇವಾಗ ಸೀದಾ ಊಟಕ್ಕೆ ಹೋಗ್ತಾ ಇದೀವಿ. ಸೊ ನಮಗೋಸ್ಕರ ಬಿಸಿ ಬಿಸಿ ಕಬಾಬು, ಬಿರಿಯಾನಿ ರೆಡಿ ಆಗಿದೆ. ಈಗ ಫಸ್ಟ್ ಕೆಲಸ ಕುತ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದು. ಇಲ್ಲಿ ಒಂದು ಎಕ್ಸ್ಟ್ರಾ ಕಾಟೇಜ್ ಕೂಡ ಇದೆ. ನಾನು ಹೇಳಿದ ಇನ್ನೊಂದು ರೂಮ್ ಇದೇನೆ. ಇದಂಗಿದೆ ಅಂತಾನು ತೋರಿಸ್ತೀನಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಸೊ ನಾನು ಹೇಳಿದ್ದ ಎಕ್ಸ್ಟ್ರಾ ಕಾಟೇಜ್, ಐ ಮೀನ್ ನಾನು ಹೇಳಿದ ಇನ್ನೊಂದು ರೂಮ್ ಇದೇನೆ. ಇದೆಂಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸೊ ಎಕ್ಸ್ಟ್ರಾ ಕಾಟೇಜ್ ಎಷ್ಟು ಚೆನ್ನಾಗಿದೆ. ದ ಮೋಸ್ಟ್ ಅವೈಟೆಡ್ ಬಾರ್ಬಿಕ್ಯೂ ಕೂಡ ಇಲ್ಲಿರುತ್ತೆ, ವಿಚ್ ಒಂದ್ ಸ್ವಲ್ಪ ಕತ್ಲಾದ್ಮೇಲೆ ತೋರಿಸ್ತೀನಿ. ಪೂಲಲ್ಲಂತೂ ಫುಲ್ ಮಜಾ ಆಯ್ತು.
ಈಗ ಹೈ ಟೀಗೆ ಹೋಗ್ತಾ ಇದೀವಿ, ಕುತ್ಕೊಂಡು ಆರಾಮಾಗಿ ಟೀ ಕುಡ್ಕೊಂಡು ಮಾತಾಡೋಣ. ಸೊ ನಮ್ ಹೈ ಟೀ ಮುಗಿಯೋಷ್ಟೊಳಗೆ ಕತ್ಲು ಕೂಡ ಆಯ್ತು. ಇಲ್ಲಿ ಫುಲ್ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಮ್ಗೆ ಇನ್ನ 2 ಆಕ್ಟಿವಿಟೀಸ್ ಬಾಕಿ ಇದೆ. ಒನ್ ಇಸ್ ನಮ್ಮ ಬಾರ್ಬಿಕ್ಯೂ, ಚಾಕಣ. ಈ ಚಾಕಣ ಮುಗಿದ್ಮೇಲೆ ಡಿನ್ನರ್ನ ನಾವು ನಮ್ಮ ನೆಕ್ಸ್ಟ್ ಆಕ್ಟಿವಿಟಿ ರೂಮ್ಗೆ ತರಿಸ್ಕೊಳ್ಳೋಣ ಅಂತಿದೀವಿ. ನಮ್ ನೆಕ್ಸ್ಟ್ ಆಕ್ಟಿವಿಟಿ ರೂಮ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಟ್ಸ್ ಅ ಕೋಸಿ ವೈಬ್ಡ್ ಪ್ರೊಜೆಕ್ಟರ್ ರೂಮ್. ಈ ರೂಮಲ್ಲಿ ನಿಮ್ಗೆ ಯಾವ ಮೂವೀಸ್ ಬೇಕೋ ಆ ಮೂವೀಸ್ನ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ದ ರೆಸ್ಟ್ ಆಫ್ ಅವರ್ ನೈಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಮೂವಿ ನೈಟ್ಸ್. ಬಟ್ ಇವಾಗ ನಮ್ಮ ಬಾರ್ಬಿಕ್ಯೂ ಸೆಟ್ ಆಗಿದೆ, ಇವಾಗ ಅಲ್ಲಿಗೆ ಹೋಗ್ತಿದೀವಿ. ಸೊ ಗ್ರಿಲ್ ಚಿಕನ್ ತಿನ್ನೋದಕ್ಕೆ ನಾನಂತೂ ಫುಲ್ ರೆಡಿ ಆಗಿದ್ದೀನಿ. ನೆಕ್ಸ್ಟ್ ಡಿನ್ನರ್ಗೆ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೊತ್ತು ಗ್ರಿಲ್ ಚಿಕನ್ ತಿಂದಿದ್ದಾಯ್ತು, ಇವಾಗ ಡಿನ್ನರ್ ಹೇಗಿರುತ್ತೆ ಅಂತ ನೋಡೋಣ. ಅಂಡ್ ಆಲ್ಸೋ ಇನ್ನ ಫಿಲಮ್ ನೋಡೋದ್ ಬೇರೆ ಬಾಕಿ ಇದೆ ಗುರು, ಫಿಲಮ್ ಬೇರೆ ನೋಡ್ಬೇಕು. ಒಂದು ಹೊಸ ರೂಮೇ ರೆಡಿ ಮಾಡಿದಾರಂತೆ ಇಲ್ಲಿ ಇರೋದಕ್ಕೆ, ಅಂದ್ರೆ ಪ್ರೊಜೆಕ್ಟರ್ಸ್, ಎಂಡೋ ಗೇಮ್ಸ್ ಇದನ್ನೆಲ್ಲ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ರೂಮ್ ರೆಡಿ ಮಾಡಿದ್ದಾರೆ. ಆ ರೂಮ್ ನ ಕೂಡ ಎಕ್ಸ್ಪ್ಲೋರ್ ಮಾಡೋದಿದೆ. ಸೊ ಸ್ಟೇ ಟ್ಯೂನ್ಡ್. ಡೇ 2, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಡೇ 2. ಈಗ ತಾನೇ ಎದ್ದು ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಇವಾಗ ಲಂಚ್ಗೆ ರೆಡಿ ಮಾಡ್ತಿದ್ದೀನಿ, ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಬಂದ್ವಿ. ಇವತ್ತು ಏನೇನು ಡಿಶಸ್ನ ಕುಕ್ ಮಾಡಿದ್ದಾರೆ ಅಂತ ನೋಡೋಣ. ನಾನು ನಿಮಗೆ ಒಂದು ಫ್ರೆಂಡ್ನ ತೋರಿಸ್ಬೇಕು ಅಂತ ಅನ್ಕೊಂತಿದ್ದೆ, ಬಟ್ ತೋರಿಸ್ಲಿಲ್ಲ. ಸೊ ಆ ಫ್ರೆಂಡ್ ಯಾರು ಏನು ಎತ್ತ ಅಂತ ಇವತ್ತು ತೋರಿಸ್ತೀನಿ. ಇವನೇ ರಾಕಿ, ಅಂದ್ರೆ ಒನ್ ಆಫ್ ದ ಮೋಸ್ಟ್ ಸ್ವೀಟೆಸ್ಟ್ ಜರ್ಮನ್ ಶೆಪರ್ಡ್ ಇವನು. ಸೊ ಇವತ್ತಿನ ಡೇಗೆ ಏನ್ ಮಾಡೋಣ ಅಂತಿದೀವಿ ಅಂತ ಹೇಳಿದ್ರೆ, ಇವತ್ತಿನ ಡೇ ಫುಲ್ ಆನ್ ಆಕ್ಟಿವಿಟೀಸ್, ಫುಲ್ ಆನ್ ಗೇಮ್ಸ್ ಆಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ. ಸೊ ನಮ್ದು ಇಲ್ಲಿ ಸ್ಟೇಕೇಶನ್ ಮುಗೀತು, ಈಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದೀವಿ. ಒಂಥರ ಬೇಜಾರಾಗ್ತಿದೆ. ಇದು ಪ್ರತಿ ಸತಿ ಒಂದ್ ಟ್ರಿಪ್ಗೆ ಬಂದಾಗ್ಲೂ ಆಗ್ತಾ ಇರುತ್ತೆ. ಒಂದ್ ಕಡೆ ಬರ್ತೀವಿ, ಅಲ್ಲಿ ಎಂಜಾಯ್ ಮಾಡ್ತೀವಿ, ಅಲ್ಲಿ ಅಡ್ಜಸ್ಟ್ ಆಗಿ ಹೊರಡೋ ಟೈಮ್ ಬಂದಾಗ ಒಂಥರ ಹಿಂಸೆ ಆಗ್ತಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸ್ಟೇಕೇಶನ್, ನೆಕ್ಸ್ಟ್ ವೆಕೇಶನ್ ಎಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡಿ. ಬಾಯ್.